ಉದ್ಯಮಿ ಜೆಡಿಎಸ್ ಮುಖಂಡ ಸಮಾಜ ಸೇವಕ ಪ್ರಸನ್ನ ಪಿ ಗೌಡ ಅವರ ಹುಟ್ಟುಹಬ್ಬವನ್ನ ಅವರ ಹುಟ್ಟೂರಿನ ಬುಕ್ಕಸಾಗರದಲ್ಲಿ ಊರಿನ ಗ್ರಾಮಸ್ಥರು, ಮುಖಂಡರು, ಹಿತೈಷಿಗಳು, ಅಭಿಮಾನಿಗಳು ಪುಷ್ಪಮಾಲೆ ಹಾಕಿ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಪ್ರಸನ್ನ ಪಿ ಗೌಡ ಅವರು ಮಾತನಾಡಿ, ಪ್ರತಿ ಬಾರಿ ಜನ್ಮದಿನದಂದು ಬಾಂಬೆಯಲ್ಲಿರುವ ಶ್ರೀ ಗಣಪತಿ ದೇವಸ್ಥಾನ, ದರ್ಗಾ ಹಾಗೂ ಇನ್ನು ಮುಂತಾದ ದೇವಸ್ಥಾನಗಳಿಗೆ ತೆರಳಿ ದೇವರ ದರ್ಶನವನ್ನ ಪಡೆಯುತ್ತೇನೆ. ನನ್ನ ಹಿತೈಷಿಗಳು, ಪಕ್ಷದ ಮುಖಂಡರು, ಅಭಿಮಾನಿಗಳು ಪಟ್ಟಣದಲ್ಲಿ ಕೊಲ್ಲಾಪುರದಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ, ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು, ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಡೆಗಳನ್ನು ನೀಡುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ನನ್ನ ಮೇಲೆ ಅವರು ಇಟ್ಟಿರುವ ಪ್ರೀತಿಗೆ, ಅಭಿಮಾನಕ್ಕೆ ಆಭಾರಿಯಾಗಿದ್ದೇನೆ ಎಂದು ತಿಳಿಸಿದರು. ಇವತ್ತಿನ ದಿನ ಅಂದರೆ 29 ನನ್ನ ಬರ್ತ್ಡೇ ಆಗಿತ್ತು. ಇವತ್ತು ನಮ್ಮ ಊರು ಪಂಚಾಯಿತಿ ಲೆವೆಲಲ್ಲಿ ಎಲ್ಲ ಪಂಚಾಯಿತಿಯವರು, ಹೂವಳ್ಳಿಯವರು, ಉಜ್ನಳ್ಳಿಯವರು, ಮತ್ತು ಮೆಣಸ್ಕಳ್ಳಿ, ಮತ್ತು ನಮ್ಮ ಬುಕ್ಸಂದ್ರ ಗ್ರಾಮದವರು, ಕೇಳಿದೊಡ್ಡಿ, ಅಳ್ಕುಪ್ಪೆದೊಡ್ಡಿಯವರು ಪ್ರತಿಯೊಬ್ಬರು ಇವತ್ತು ಒಂದು ಸರ್ಪ್ರೈಸ್ ಗಿಫ್ಟ್ ಅಂತ ಅನ್ಕೋತೀನಿ. ಇವತ್ತು ನಾನು ಇಷ್ಟು ಮಟ್ಟಕ್ಕೆ ಇವರೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಹಿಂಗೆಲ್ಲ ಆಗಿದರೆ ಫ್ಯಾಮಿಲಿನೇ ಕರ್ಕೊಂಡ್ಬರ್ತಾಯಿದ್ದೆ. ರೆಗ್ಯುಲರಾಗಿ ಮಾಡ್ತಾರೆ, ಹೋಗಲಿ ಬರಬೇಕು ಅಂದ್ಕೊಂಡು ನಾನು ಪ್ರತಿ ವರ್ಷ ನನ್ನ ಹಬ್ಬದ ದಿನ ನಾನು ಚನ್ನಪಟ್ಟಣದಲ್ಲಿರಲ್ಲ. ಯಾಕಂದರೆ ಮೊದಲಿಂದ ನಾನು ಆ ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಮಹಾಲಕ್ಷ್ಮಿ ಟೆಂಪಲ್ ಅಂತ ಬಾಂಬೆಲಿದೆ ಅಲ್ಲಿ, ಮತ್ತು ಆಜಿಯಲ್ಲಿ ದರ್ಗಾ, ಮೂರಕ್ಕೂ ಪ್ರತಿ ವರ್ಷ ನಾನು ಅಲ್ಲಿ ಹೋಗಿ ಒಂದು ಮನಸ್ತೃಪ್ತಿ ಆಗುತ್ತೆ. ನನಗಲ್ಲೊಂದು ಹೋಗಿ ಪ್ರಾರ್ಥನೆ ಮಾಡ್ಕೊಂಬರೋದ್ರಿಂದ ಮನಸ್ತೃಪ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಅಲ್ಲೇ ಹೋಗ್ತಾ ಇರ್ತೀನಿ. ಹಾಗಾಗಿ ನಾನು ಇಲ್ಲದೇ ಇರೋ ಟೈಮಲ್ಲಿ ಇವರೆಲ್ಲ ಸೇರಿಕೊಂಡು ಮಾಡಿದ್ದು ಒಂದು ತುಂಬ ಖುಷಿ ಆಯ್ತು ನನಗೆ. ಹಾಗಾಗಿ ಇವತ್ತು ಬರಲೇಬೇಕು ಅಂತಂದಾಗ ಈಗ ಬಂದು ನನ್ನ ನಿಜವಾಗ್ಲೂ ನಾನು ಏನು ಹೇಳಬೇಕು, ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಹಾಗಾಗಿ ಯಾರ್ಯಾರು ಇದನ್ನು ಮಾಡಿದ್ದಾರೆ, ಪಾಪಣ್ಣ ಇರ್ಬೋದು, ಸುರೇಶ್ ಇರ್ಬೋದು, ಯಶೋಧ ಅವರು ಇರ್ಬೋದು, ಪಂಕಜ್ ಅವರು, ಪ್ರಭು ಅವರು, ಪ್ರತಿಯೊಬ್ಬರಿಗೂ ಊರಿನ ಪ್ರತಿಯೊಬ್ಬರು ಪಂಚಾಯತಿ ಯಾರು ಹೆಸರು ಹೇಳಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಡಿ. ಖುಷಿಲಿ ಹೆಸರು ಬರ್ತಾಯಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕವಾದಂಥ ಒಂದು ವಂದನೆಗಳು ಅಂದು ಖುಷಿಯಿಂದಲೇ ಹೇಳ್ತಾ ಇದ್ದೀನಿ. ಈ ಪ್ರೀತಿ ಸದಾ ಹಿಂಗೆ ಇರಲಿ. ಆಗ ಪ್ರೀತಿನ ನಾನು ಕಾಪಾಡ್ಕೊಂಡು ಹೋಗ್ತೀನಿ. ನಿಮ್ಮ ಕಷ್ಟ ಸುಖಗಳೆಲ್ಲ ಏನಾಗಲಿ ನಾನೊಂದು ಸ್ಪಂದನೆ ಮಾಡ್ತೀನಿ. ಇವತ್ತು ಮೆಣಸ್ಕಳ್ಳಿಲಿ ಹೋದಾಗ ಒಂದು ಎಲ್ಲ ಊರವರು ಒಂದು ಕೇಳ್ಕೊಂಡ್ರು, ನಮಗೆ ಒಂದು 15 ದಿನ, 1 ತಿಂಗಳಿಂದ ನೀರೊಂದು ಸ್ವಲ್ಪ ತೊಂದರೆ ಆಗಿದೆ ಅಂತ. ನಾನು ಇಮಿಡಿಯೇಟು ಅವ್ರಿಗೆ ಅಲ್ಲೇ ಸ್ಪಾಟಲ್ಲೇ ಆಯಿತು, ನಾಳೆನೇ ಹಾಕ್ಸ್ಕೊಡ್ತೀನಿ ಬೋರ್ವೆಲ್ ಅಂತ ಒಂದು ನಾನು ವಾಗ್ದಾನ ಮಾಡಿ ನಾಳೆ ಬೆಳಗ್ಗೆ ಬೋರ್ವೆಲ್ ಲಾರಿನ ಕಳಿಸ್ಕೊಡ್ತಾಯಿದ್ದೀನಿ. ಹಾಗಾಗಿ ನನಗೂ ಒಂದು ಖುಷಿ, ನನ್ನ ಬರ್ತಡೇ ದಿನ ಏನೋ ಒಂದು ನಾನು ಸಹಾಯ ಮಾಡಿದೆ ಅಂತ ಅದು ಮನಸ್ತೃಪ್ತಿ ನನಗಿದೆ. ಹಾಗೆ ಮುಂದಿನ ದಿನಗಳಲ್ಲೂ ನನಗೊಂದು ದೇವ್ರ ದಯದಿಂದ ಒಂದು ಅಧಿಕಾರ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ಕೆಲಸನ ಮಾಡ್ತೀನಿ. ಅಧಿಕಾರ ಸಿಗದೇ ಇದ್ರೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸಿಕ್ಕಿದ್ರೆ ಹೆಚ್ಚಿನ ಮಟ್ಟಿಗೆ ಮಾಡ್ತೀನಿ ಅಂತ ಈ ಮೂಲಕ ಎಲ್ಲರಿಗೂ ನಾನು ಹೇಳಿ ಬಯಸ್ತೀನಿ. ಈ ಪ್ರೀತಿ ಇದೇ ಥರ ಇರಲಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಉಜ್ಜನಹಳ್ಳಿ ಪ್ರಭು, ಉಜ್ಜನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಸುರೇಶ್ ಮಾತನಾಡಿದರು. ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಬುವಳ್ಳಿ ಪಂಚಾಯಿತಿ ಒಳಪಟ್ಟು ಎಲ್ಲ ಊರಿನವರು ಸಹ ಮಾಡ್ತಾಯಿದ್ದೀವಿ. ಇದು ಬುಕ್ಸಾಗರದಲ್ಲಿ ಮಾಡ್ತಾಯಿದ್ದೀವಿ. ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಕ್ಕೆ ಎಲ್ಲ ಜನಗಳು ಕೂಡ ಇಲ್ಲಿ ಬಂದಿದ್ದಾರೆ. ಅವರ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ಶಾಸಕರಾಗಿ ವಿಧಾನಸೌಧ ಹತ್ತಬೇಕು, ದೀನದಲಿತರ ಕೆಲಸಗಳನ್ನು ಮಾಡಿಕೊಂಡು ಬಡವರ ಪರವಾಗಿ ನಿಲುವುಗಳನ್ನು ತಗೊಂಡು ಒಳ್ಳೆ ರೀತಿಯಲ್ಲಿ ಹೋಗಬೇಕು ಅಂತ ಹೇಳಿ ನಾನು ಬಯಸ್ತೀನಿ. ಹಾಗೆಯೇ ಇವಾಗ ನಾವು ಮೆಣಸಿನಹಳ್ಳಿಯಲ್ಲೂ ಕೂಡ ಅಲ್ಲೂ ಕೂಡ ಇವರು ಅವರ ಹುಟ್ಟುಹಬ್ಬವನ್ನು ಆಚರಿಸಿ ಅವರೊಂದು ಕುಡಿಯೋ ನೀರಿಗೇನೋ ಪ್ರಾಬ್ಲಮ್ ಅಂತೇಳಿ ಹೇಳಿದ್ರು. ಇಮಿಡಿಯೇಟ್ಲಿ ಅಲ್ಲೇ ಬೋರ್ವೆಲ್ ಒಬ್ಬರು ಡೀಲರ್ಸ್ಗೆ ಫೋನ್ ಮಾಡಿ ನಾಳೆ ಬಂದು ಬೋರ್ ಹಾಕೋ ರೀತಿಯಲ್ಲೂ ಕೂಡ ಇವರ ಸ್ವಂತ ಖರ್ಚಿನಲ್ಲಿ ಬೋರ್ ಹಾಕೋ ರೀತಿಯಲ್ಲಿ ಮೆಣಸಿನಹಳ್ಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಈ ಪಂಚಾಯಿತಿ ಎಲ್ಲರ ಪರವಾಗಿ, ಹೋಳಿ ಪಂಚಾಯಿತಿ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತೀನಿ. ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ನಮ್ಮ ಹೋಳಿ ಪಂಚಾಯಿತಿಯಲ್ಲಿರುವಂಥ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಎಲ್ಲ ಇಷ್ಟಪಟ್ಟು ಭಾರಿ ವಿಜೃಂಭಣೆಯಿಂದ ಇವತ್ತು ನಾವು ಇಲ್ಲಿ ಅವರ ಗ್ರಾಮದಲ್ಲಿ ಹುಟ್ಟಿರುವ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಹಾಗಾಗಿ ಅವರಿಗೆ ಸಮಾಜ ಸೇವೆಗೆ ಇನ್ನೂ ಉನ್ನತವಾಗಿ ಸಮಾಜ ಸೇವೆ ಮಾಡುವಲ್ಲಿ ಅವರಿಗೆ ಶಕ್ತಿ ಕೊಡಲಿ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಶಕ್ತಿ ಕೊಡಲಿ ಎಂಬುದನ್ನು ನಾನು ಇವತ್ತು ಈ ದಿನದಲ್ಲಿ ನಾನು ಪ್ರಸನ್ನ ಪಿ ಗೌಡರಿಗೆ
ಕೇಳ್ಕೊತಾ ಇದ್ದೀನಿ. ಇಲ್ಲಿ ನಾವು ಆಚರಣೆಯನ್ನು ಮಾಡಿದ್ವಿ. ನಾವು ಚನ್ನಪಟ್ಟಣದಲ್ಲಿ ಕೊಲ್ಲಾಪುರದಮ್ಮ ದೇವಿಗೆ ನಾವು ಪೂಜೆ ಸಲ್ಲಿಸುವ ಅವರ ಹೆಸರಿನಲ್ಲಿ ಒಂದು ಅರ್ಚನೆಯನ್ನು ಮಾಡಿಸಿ ಆ ಪೂಜೆ ಬಳಿಕ ಸರ್ಕಾರಿ ಆಸ್ಪತ್ರೆಗೆ ನಾವು ಒಂದು ಹಣ್ಣು ಹೊರ ಮತ್ತು ಒಳ ರೋಗಿಗಳಿಗೆ ಹಣ್ಣುಗಳನ್ನು ವಿತರಣೆ ಮಾಡಿ ಹಾಗೂ ಬೀದಿ ಬದಿ ರಸ್ತೆ ಬದಿ ವ್ಯಾಪಾರಿಗಳಿಗೆ ಒಂದು ಛತ್ರಿ ಕೊಡುವ ಮೂಲಕ ಈಗ ನಮಗೆಲ್ಲ ತಿಳಿದಿರೋ ಹಾಗೆ ಎಷ್ಟು ಬಿಸಿಲಿದೆ, ಅದೊಂದು ಅವರು ಔದಾರ್ಯ ಗುಣ ಅಂತಲೇ ಹೇಳ್ಬೋದು, ದೊಡ್ಡ ಗುಣ ಅಂತಲೇ ಹೇಳ್ಬೋದು. ಅವರಿಗೆ ಅದನ್ನು ವಿತರಣೆ ಮಾಡಿ ನಾವು ಅವತ್ತು ಎಲ್ಲ ಅಭಿಮಾನಿಗಳು ಸೇರಿ ಕೂಡ ನಾವು ಅವರ ಒಂದು ಹುಟ್ಟಿದ ದಿನವನ್ನು ಆಚರಣೆ ಮಾಡಿದ್ವಿ. ಅವತ್ತು ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಅವ್ರಿಗೆ ಇವತ್ತು ಇಲ್ಲಿ ಏನು ಒಂದು ಹುಟ್ಟಿದ ಹಬ್ಬನ ನಾವು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮ, ಅವ್ರಿಗೆ ನಿಜಕ್ಕೂ ಗೊತ್ತಿಲ್ಲ. ಇದೊಂದು ದೊಡ್ಡ ಸರ್ಪ್ರೈಸ್ ಆಗಿ ನಾವು ಅವ್ರಿಗೆ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಬೋಳಿ ಪಂಚಾಯಿತಿಯಿಂದ ಎಲ್ಲ ಕೂಡ ಸೇರಿ ಹೇಳಿದಾಗ ಯಾರು ಕೂಡ ಇಲ್ಲ ಅಂತ ಹೇಳಿಲ್ಲ, ಎಲ್ಲರೂ ಬರ್ತೀವಿ ಮಾಡಿ ಎಲ್ಲ ನಿಂತ್ಕೊಂಡು ಅವರ ಗ್ರಾಮದಲ್ಲೇ ನಾವು ಮಾಡೋಣ, ಒಂದೊಂದು ಕಡೆ ಮಾಡೋದು ಬೇಡ, ಪಂಚಾಯಿತಿ ಬೋಳಿ ಪಂಚಾಯಿತಿನಲ್ವ ಅವ್ರ ಗ್ರಾಮದಲ್ಲೇ ಅವ್ರಿಗೆ ಒಂದು ಸರ್ಪ್ರೈಸನ್ನು ನಾವು ಕೊಡೋಣ ಅಂತೇಳಿ ಇವತ್ತು ಅವರ ಹುಟ್ಟಿದ ಹಬ್ಬಕ್ಕೆ ಎಲ್ಲರೂ ಸೇರಿದ್ದಾರೆ. ಮತ್ತೊಮ್ಮೆ ಸರ್ ತಮಗೆ ತಾಯಿ ಚಾಮುಂಡೇಶ್ವರಿ ಹಾಗೆ ಸಿದ್ಧಿ ವಿನಾಯಕ, ನೀವು ನಂಬಿರುವಂಥ ವಿನಾಯಕ ನಿಮ್ಮ ಕುಟುಂಬಕ್ಕೂ ನಿಮಗೂ ಆಯುಷ್ಯ ಆರೋಗ್ಯ ಕೊಟ್ಟು ಭಗವಂತ ಸಕಲ ಸಮೃದ್ಧಿ ಕೊಟ್ಟು ಕಾಪಾಡಿ ಅಂತ ಹೇಳ್ಕೊತಾ ಇದ್ದೀವಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಸರ್. ಇದೇ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಪಾಪಣ್ಣ, ಉಪಾಧ್ಯಕ್ಷ ರಾಮಚಂದ್ರರಾವ್, ಮುಖಂಡರಾದ ಪುಟ್ಟತಿಮ್ಮೇಗೌಡ, ಮಲ್ಲಿಕಾರ್ಜುನ್, ರಘುಸ್ವಾಮಿ, ಜನಾರ್ದನ್, ಪ್ರದೀಪ್, ಯಶೋಧ, ಪಂಕಜ, ಸುರೇಶ್, ಬೂಹಳ್ಳಿ ರಾಜು, ತಮ್ಮೇಗೌಡ, ಪುಟ್ಟಸ್ವಾಮಿಗೌಡ, ಮಹೇಶ್, ದಿನೇಶ್ ರಾವ್, ಶಿವಣ್ಣ, ರಾಜೇಶ್ ಇತರರು ಪಾಲ್ಗೊಂಡಿದ್ದರು.